ನಿಮ್ಮ ಹತ್ರ ಇವತ್ತು ಎಷ್ಟೇ ಕೋಟಿ ದುಡ್ಡಿದ್ರು ಇವತ್ತಿಂದ ಭಾರತ ದೇಶದಲ್ಲಿ ನೀವು ಬಂಗಾರ ಕೊಳ್ಳಕ್ಕಾಗಲ್ಲ. ಏನಪ್ಪಾ ಇಂಥ ವಿಷಯ ಹೇಳ್ಬಿಟ್ಟೆ ಅಂತ ಶಾಕ್ ಆದ್ರ? ಹೌದು, ಇವತ್ತಿಂದ ನೀವು ಯಾರೊಬ್ರೆ ಪೇಪರ್ ಫಾರ್ಮ್ ಅಲ್ಲಿ ಗೋಲ್ಡ್ ಬೈ ಮಾಡಬೇಕು, ಸವರನ್ ಗೋಲ್ಡ್ ಬಾಂಡ್ ನ ಬೈ ಮಾಡಬೇಕು ಅಂದ್ರೆ ಆಗಲ್ಲ. ಯಾಕಂದ್ರೆ ಅದನ್ನ ಇಂಡಿಯನ್ ಗವರ್ಮೆಂಟ್ ಬ್ಯಾನ್ ಮಾಡಿದೆ. ಏತಕ್ಕೋಸ್ಕರ ಬ್ಯಾನ್ ಮಾಡಿದೆ? ದಿನ ಗೋಲ್ಡ್ ರೇಟ್ ಏರ್ತಾ ಇರೋದ್ರಿಂದ, ಅದ್ರ ಮೇಲೆ ಕಂಟ್ರೋಲ್ ನಿಗಾ ಸಿಗ್ತಾ ಇಲ್ದೋ ಇರೋದ್ರಿಂದ, ಕರೆನ್ಸಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗ್ತಾ ಇರೋದ್ರಿಂದ, ಸೊ ಸದ್ಯ ಮಟ್ಟಿಗೆ ತಾತ್ಕಾಲಿಕವಾಗಿ ಸವರನ್ ಗೋಲ್ಡ್ ಬಾಂಡ್ ನ ಬ್ಯಾನ್ ಮಾಡಲಾಗಿದೆ. ಸೊ ನೀವು ಬೇಕು ಅಂದ್ರೂ ಪೇಪರ್ ಫಾರ್ಮ್ ಅಲ್ಲಿ ನಿಮ್ ಡಿಮೆಟ್ ಅಕೌಂಟ್ ಅಲ್ಲಿ ಸವರನ್ ಗೋಲ್ಡ್ ಬಾಂಡ್ ನ ತಗೊಳಕ್ಕಾಗಲ್ಲ. ನೀವೇನೇ ತಗೊಂಡ್ರು ಫಿಸಿಕಲ್ ಗೋಲ್ಡ್ ಅಲ್ಲೇ ತಗೋಬೇಕು. ಸೊ ನೀವೇ ಯೋಚನೆ ಮಾಡಿ, ಸರ್ಕಾರ ಯಾವಾಗ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿರೋನಿಗೆ ಮೋರ್ ದನ್ 20% ರಿಟರ್ನ್ ಸಿಗ್ತಾ ಇದೆ ಅಂದ್ರೆ ದಟ್ ಇಸ್ ನಾಟ್ ಎ ಸ್ಟ್ಯಾಂಡರ್ಡ್ ಹಾಗೂ ಸೇಫ್ ರಿಟರ್ನ್ ಅಲ್ಲ, ಅದು ಅಲ್ಲಿ ಮ್ಯಾನಿಪುಲೇಟ್ ಆಗ್ತಾ ಇದೆ. ಸೊ ಅವರಿಗೆ ಸೇಫ್ ಆಗಿರ್ಲಿ ಅಂತ ಬಾಂಡ್ಗಳನ್ನ ಸಹ ಬ್ಯಾನ್ ಮಾಡ್ತಾರೆ. ಆದ್ರೆ ನಾವೆಲ್ಲ ಪಬ್ಲಿಕ್ ವರ್ಷದಲ್ಲಿ ಡಬಲ್ ಆಗುತ್ತೆ, 6 ತಿಂಗಳಲ್ಲಿ ಡಬಲ್ ಆಗುತ್ತೆ ದುಡ್ಡು ಅಂತೇಳಿ ಸ್ಕೀಮ್ಗಳಲ್ಲಿ ಹೋಗಿ ದುಡ್ಡು ಕಟ್ಟು ಮೋಸ ಹೋಗ್ತೀವಲ್ಲ. ಸೊ ಮೋಸ ಹೋಗೋಕ್ಕೂ ಮುಂಚೆ ಯೋಚನೆ ಮಾಡಿ, ನೀವು ಆಗ್ತಾ ಇರೋ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿದೆನೋ ಇಲ್ಲೋ ಅಂತ, ನೀವು ಆಗ್ತಾ ಇರೋ ಚೀಟಿ ಸೇಫ್ ಆಗಿದೆನೋ ಇಲ್ಲೋ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಟಾರೆನ್ಸ್ ಅಂತ ಬಂಗಾರದ ಅಂಗಡಿ ಕೂಡ 6 ತಿಂಗಳಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡ್ಕೊಡ್ತೀನಿ ಅಂದು 1,000 ಕೋಟಿ ಹಾಕೊಂಡು ಹೋಗಿದ್ದಾನೆ. ತುಮಕೂರಲ್ಲೂ ಸಹ ಆಕಾಶ್ ಜ್ಯುವೆಲರ್ಸ್ ಅನ್ನೋರು 36 ಕೋಟಿ ಹಾಕೊಂಡು ಹೋಗಿದ್ದಾರೆ. ಸೊ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗಿ ಯಾರೋ ಹೇಳ್ತಾರೆ ಅಂತ ನಮ್ಮಂತ ಬಂಗಾರದ ಅಂಗಡಿ ಬಂದು ಚೀಟಿ ಕಟ್ಟಿ ಡಬಲ್ ಮಾಡ್ತೀವಿ, 6 ತಿಂಗಳಿಗೆ ಅಷ್ಟು ಕಮ್ಮಿ ಕೊಡ್ತೀವಿ, ಇಷ್ಟು ಕಮ್ಮಿ ಕೊಡ್ತೀವಿ. ಸೇವಿಂಗ್ಸ್ ಅಂತ ಇದ್ದು ನಿಮ್ದು ಇನ್ಕಮ್ ಗಿಂತ ಸಪರೇಟ್ ಆಗಿ ಅಮೌಂಟ್ ಇದ್ರೆ, ನೀವು ಅಮೌಂಟ್ ನ ಲಾಸ್ ಮಾಡ್ಕೊಂಡ್ರು ತಡ್ಕಂತೀವಿ ಅನ್ನೋ ಶಕ್ತಿ ಇದ್ರೆ ಮಾತ್ರ ಗೊತ್ತಿಲ್ದಿರೋ ಅಂತ ಅಂಗಡಿಗಳಲ್ಲಿ ಚೀಟಿ ಹಾಕಿ. ಇಲ್ಲ ಅಂದ್ರೆ ನಿಮ್ಮ ಸೇವಿಂಗ್ಸ್ ನ ಒಂದು ಪರ್ಸೆಂಟೇಜ್ ಮಾತ್ರ ಬಂಗಾರದ ಸೇವಿಂಗ್ಸ್ ಸ್ಕೀಮ್ ಗಳ ಚೀಟಿಯಲ್ಲಿ ಹಾಕಿ. ಸೊ ನಾನೊಬ್ಬ ಬಂಗಾರದ ಅಂಗಡಿಯವನಾಗಿ ನಿಮಗೆ ಹೇಳ್ತೀನಿ, ಅತಿಯಾಗಿ ಬಂಗಾರದ ಚೀಟಿ ನಿಮ್ಮ ಸೇವಿಂಗ್ಸ್ ಗಿಂತ ಅತಿ ಹೆಚ್ಚು ಸೇವಿಂಗ್ಸ್ ಗಿಂತ ಸಾಲ ಮಾಡಿ ಚೀಟಿ ಹಾಕಿ ಬಂಗಾರ ಮಾಡ್ಸಕ್ ಹೋಗ್ಬೇಡಿ. ಬಂಗಾರದ ಬೆಲೆ ಇದೇ ತರ ಇರೋದಿಲ್ಲ, ಇನ್ನೂ ಏರುತ್ತೆ. ಸೊ ಹಾಗಾಗಿ ತಮ್ಮ ಸೇವಿಂಗ್ಸ್ ನಲ್ಲಿ ಒಂದು ಭಾಗ ಆಗಿ ಬಂಗಾರನ ನೀವು ಇನ್ವೆಸ್ಟ್ಮೆಂಟ್ ಆಗಿ ಇನ್ವೆಸ್ಟ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೂ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಬಂಗಾರದಂತ ಫಾಲೋ, ಬೆಳ್ಳಿ ಅಂತ ವಜ್ರಗಳಂತ ಕಮೆಂಟ್ ಕೊಡೋದನ್ನ ಮರಿಬೇಡಿ.